ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದು ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆಯಾಗದಂತೆ ನಿಯಂತ್ರಿಸುತ್ತದೆ? ಆಪ್ಷನ್ಸ್: ಎ ಧನಿಯಾ ಬೀಜ, ಬಿ ಕರಿಬೇವು, ಸಿ ಹಾಗಲಕಾಯಿ, ಡಿ ಹಸಿ ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕರಿಬೇವು. ಕರಿಬೇವಿನಲ್ಲಿರುವ ಕಬ್ಬಿಣ, ಕೊಬ್ಬು, ಪ್ರೋಟೀನ್, ಕ್ಯಾಲ್ಸಿಯಂ, ವಿಟಮಿನ್ ಸಿ ಮುಂತಾದ ಹಲವು ಪೋಷಕಾಂಶಗಳು ದೇಹಕ್ಕೆ ಸಂಬಂಧಿಸಿದ ಹಲವು ಸಮಸ್ಯೆಗಳನ್ನು ದೂರ ಮಾಡಲು ನೆರವಾಗುತ್ತವೆ. ಕರಿಬೇವಿನ ಎಲೆಗಳು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸುತ್ತದೆ. ಇದು ಹೃದಯದ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಇದರಲ್ಲಿರುವ ವಿಟಮಿನ್ ಸಿ, ವಿಟಮಿನ್ ಎ ಮತ್ತು ವಿಟಮಿನ್ ಇ ಹೃದಯದ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಜೀವಸತ್ವಗಳು, ಕಬ್ಬಿಣ ಮತ್ತು ರಂಜಕದಲ್ಲಿ ಸಮೃದ್ಧವಾಗಿರುವ ಕರಿಬೇವಿನ ಎಲೆಗಳು ನಿಮ್ಮ ಕೂದಲಿನ ಬೇರುಗಳನ್ನು ಬಲಪಡಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಎರಡನೇ ಪ್ರಶ್ನೆ, ಯಾವುದನ್ನು ಮಹಿಳೆಯರ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ಸ್: ಎ ಚಿಯಾ ಬೀಜ, ಬಿ ಬಟಾಣಿ, ಸಿ ಮೂಲಂಗಿ, ಡಿ ಅಲೀಮ್ ಬೀಜ. ಸರಿಯಾದ ಉತ್ತರ ಆಪ್ಷನ್ ಡಿ ಅಲೀಮ್ ಬೀಜ. ಎಲ್ಲರ ಆರೋಗ್ಯ ಕಾಪಾಡುವ ಈ ಸಣ್ಣ ಕೆಂಪು ಬಣ್ಣದ ಬೀಜಗಳು ಮಹಿಳೆಯರ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಅನಿಯಮಿತ ಮುಟ್ಟಿನ ಸಮಸ್ಯೆ, ಹಾರ್ಮೋನ್ ಅಸಮತೋಲನ, ಸ್ತನ ಕ್ಯಾನ್ಸರ್ ನಿಯಂತ್ರಿಸಲು ಅಲೀಮ್ ಬೀಜದ ಪಾನೀಯ ಅತಿ ಅಗತ್ಯ. ರೋಗನಿರೋಧಕ ಶಕ್ತಿ, ರಕ್ತಹೀನತೆ, ಮಲಬದ್ಧತೆ, ತೂಕ ಕಳೆದುಕೊಳ್ಳಲು, ಮಧುಮೇಹ ಹೀಗೆ ಹಲವು ಸಮಸ್ಯೆಗಳಿಗೆ ಅಲೀಮ್ ಬೀಜಗಳು ಸಹಾಯ ಮಾಡುತ್ತವೆ. ಮೂರನೇ ಪ್ರಶ್ನೆ, ಚಿಕನ್ ಮಾಂಸದ ಜೊತೆಗೆ ಮೊಸರನ್ನು ಸೇವಿಸಿದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಟಾಕ್ಸಿನ್ಸ್ ಉತ್ಪತ್ತಿ, ಬಿ ಅಜೀರ್ಣ, ಸಿ ಅತಿಸಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಟಾಕ್ಸಿನ್ಸ್ ಉತ್ಪತ್ತಿ. ಆಯುರ್ವೇದದ ಪ್ರಕಾರ ಚಿಕನ್ ಮಾಂಸದ ಜೊತೆಗೆ ಮೊಸರಿನ ಸೇವನೆ ದೇಹದಲ್ಲಿ ವಿಷಕಾರಿ ಅಂಶ ಅಂದರೆ ಟಾಕ್ಸಿನ್ಸ್ ಅನ್ನು ಉಂಟುಮಾಡುತ್ತದೆ. ಟಾಕ್ಸಿನ್ಸ್ ಹೆಚ್ಚಾದರೆ ಮೊಡವೆ, ಸ್ಕಿನ್ ಅಲರ್ಜಿ, ಲಿವರ್ ಫೇಲ್ಯೂರ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಜೊತೆಗೆ ಮಲಬದ್ಧತೆ ಹಾಗೂ ರೋಗನಿರೋಧಕ ವ್ಯವಸ್ಥೆಗೆ ಹಾನಿಯಾಗುತ್ತದೆ. ಆದ್ದರಿಂದ ಮೊಸರಿನೊಂದಿಗೆ ಮಾಂಸ, ಮೀನನ್ನು ಸೇವಿಸುವುದು ಒಳ್ಳೆಯದಲ್ಲ. ನಾಲ್ಕನೇ ಪ್ರಶ್ನೆ, ಯಾವ ಕಾರಣದಿಂದ ಸೋಮವಾರವನ್ನು ಬ್ಲೂ ಮಂಡೇ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ವಾರದ ಮೊದಲನೇ ದಿನ, ಬಿ ಹೃದಯಾಘಾತ, ಸಿ ಒತ್ತಡ ದಿನ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯಾಘಾತ. ಹೃದಯಾಘಾತ ವಾರದ ಯಾವುದೇ ದಿನವೂ ಸಂಭವಿಸಬಹುದು, ಆದರೆ ಸೋಮವಾರವೇ ಹೆಚ್ಚು ಎನ್ನುವುದು ಅಂಕಿಅಂಶಗಳಿಂದ ಸಾಬೀತಾಗಿರುವ ಸಂಗತಿ. ಈ ವಿದ್ಯಮಾನವನ್ನು ಬ್ಲೂ ಮಂಡೇ ಎಂದು ಕರೆಯಲಾಗುತ್ತದೆ. ವಾರದ ಇತರ ದಿನಗಳಿಗಿಂತ ಸೋಮವಾರ 13% ಹೆಚ್ಚು ಹೃದಯಾಘಾತಗಳು ಸಂಭವಿಸುತ್ತಿರುವುದು ದಾಖಲಾಗಿದೆ. ಅದರಲ್ಲೂ ಈ ಸಾವುಗಳು ಬೆಳಗ್ಗೆ 6 ರಿಂದ 10 ಗಂಟೆಯ ನಡುವೆ ಸಂಭವಿಸುತ್ತಿರುವುದು ಕಂಡುಬಂದಿದೆ. ಐದನೇ ಪ್ರಶ್ನೆ, ಪ್ರತಿನಿತ್ಯ ಗಂಧದ ತಿಲಕವನ್ನು ಹಣೆಗೆ ಹಚ್ಚುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಏಕಾಗ್ರತೆ, ಬಿ ಶಾಂತಿ ಭಾವನೆ, ಸಿ ಒತ್ತಡ ನಿವಾರಣೆ, ಡಿ ಅಂದ ಹೆಚ್ಚುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ ಏಕಾಗ್ರತೆ. ಶ್ರೀಗಂಧದ ತಿಲಕವನ್ನು ಹಣೆಯ ಮೇಲೆ ಹಚ್ಚುವುದರಿಂದ ತಂಪಾದ ಭಾವನೆ ಮೂಡುತ್ತದೆ, ಏಕಾಗ್ರತೆಗೆ ಸಹಾಯ ಮಾಡುತ್ತದೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ, ತಲೆನೋವಿನಿಂದ ಪರಿಹಾರವನ್ನು ನೀಡುತ್ತದೆ ಹಾಗೂ ಆಧ್ಯಾತ್ಮಿಕ ಅನುಭವವನ್ನು ಹೆಚ್ಚಿಸುತ್ತದೆ. ಆರನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ನೆಲ್ಲಿಕಾಯಿಯನ್ನು ಸೇವಿಸುವುದನ್ನು ತಪ್ಪಿಸಬೇಕು? ಆಪ್ಷನ್ಸ್: ಎ ಹೃದಯ, ಬಿ ಯಕೃತ್, ಸಿ ಹೊಟ್ಟೆ, ಡಿ ಹಲ್ಲುಗಳು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನೆಲ್ಲಿಕಾಯಿಯನ್ನು ತೆಗೆದುಕೊಳ್ಳುವುದರಿಂದ ಯಕೃತ್ತಿನ ಕಾಯಿಲೆ ಇರುವವರಲ್ಲಿ ಯಕೃತ್ತಿನ ಕಾರ್ಯವು ಹದಗೆಡಬಹುದು ಹಾಗೂ ನೆಲ್ಲಿಕಾಯಿ ಕೆಲವು ಔಷಧಿಗಳೊಂದಿಗೆ ಕೆಲವು ನಕಾರಾತ್ಮಕ ಪ್ರತಿಕ್ರಿಯೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಹೃದ್ರೋಗದಿಂದ ಬಳಲುತ್ತಿರುವವರು ವೈದ್ಯರ ಸಲಹೆಯನ್ನು ಪಡೆದು ನೆಲ್ಲಿಕಾಯಿಯನ್ನು ಸೇವಿಸುವುದು ಒಳ್ಳೆಯದು. ಏಳನೇ ಪ್ರಶ್ನೆ,
ಪಿತ್ತದ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವುದನ್ನು ತಿನ್ನುವುದರಿಂದ ಪಿತ್ತದ ಸಮಸ್ಯೆ ದೂರವಾಗುತ್ತದೆ? ಆಪ್ಷನ್ಸ್ ಎ ಬೆಲ್ಲ, ಬಿ ವೀಳ್ಯದೆಲೆ, ಸಿ ಕಾಳುಮೆಣಸು, ಡಿ ಅಜ್ವೈನ ಎಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ಅಜ್ವೈನ ಎಲೆ. ಅಜ್ವೈನ ಎಲೆ ಅಥವಾ ದೊಡ್ಡಪತ್ರೆ ಎಲೆ, ಒಂದೆರಡು ಕರಿಮೆಣಸು ಮತ್ತು ಉಪ್ಪನ್ನು ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜಗಿದು ತಿನ್ನಬೇಕು. ಹೀಗೆ ತಿನ್ನುವುದರಿಂದ ಈ ರಸವು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದಾಗ ಪಿತ್ತ ಮತ್ತು ಪಿತ್ತದ ಸಮಸ್ಯೆಗಳಿಂದ ಸುಲಭವಾಗಿ ದೂರವಾಗಬಹುದು. 8ನೇ ಪ್ರಶ್ನೆ. ನಿಮ್ಮ ಕೈ ನಡುಗುತ್ತಿದ್ದರೆ ನಿಮ್ಮ ದೇಹದಲ್ಲಿ ಯಾವುದರ ಸೂಚನೆಯನ್ನು ಸೂಚಿಸುತ್ತದೆ? ಆಪ್ಷನ್ಸ್ ಎ ಬಿಪಿ, ಬಿ ಲೋ ಶುಗರ್, ಸಿ ವಿಟಮಿನ್ ಕೊರತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲವರಿಗೆ ಕೆಲಸ ಮಾಡುವಾಗ ಅಚಾನಕ್ಕಾಗಿ ಕೈ ನಡುಗುತ್ತದೆ, ಏಕೆಂದರೆ ಇದು ಕೆಲವೊಂದು ಗಂಭೀರ ಸಮಸ್ಯೆಯ ಲಕ್ಷಣಗಳು ಕೂಡ ಆಗಿರಬಹುದು. ಹೈ ಬಿಪಿ, ಲೋ ಶುಗರ್ ಲೆವೆಲ್, ವಿಟಮಿನ್ ಬಿ12ನ ಕೊರತೆ, ಅನಿಮಿಯಾ, ಸ್ಟ್ರೋಕ್, ಮೆದುಳಿನಲ್ಲಿರುವ ನೈಟ್ರೋಟ್ರಾನ್ಸ್ಮಿಟರ್ ಕೆಮಿಕಲ್ ಲೀಕ್ ಆಗಲು ಪ್ರಾರಂಭವಾದಾಗ ಕೈ ನಡುಕ ಉಂಟಾಗುತ್ತದೆ. 9ನೇ ಪ್ರಶ್ನೆ. ಭಾರತದ ಯಾವ ರಾಜ್ಯದಲ್ಲಿ ಹೆಚ್ಚು ಬೆಳ್ಳಿ ಕಂಡುಬರುತ್ತದೆ? ಆಪ್ಷನ್ಸ್ ಎ ತಮಿಳುನಾಡು, ಬಿ ಛತ್ತೀಸ್ಗಢ, ಸಿ ಒಡಿಶಾ, ಡಿ ರಾಜಸ್ಥಾನ್. ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ್. ಭಾರತದ ರಾಜಸ್ಥಾನ್ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದ ಬೆಳ್ಳಿ ಕಂಡುಬರುತ್ತದೆ. 10ನೇ ಪ್ರಶ್ನೆ. ಹೆಚ್ಚು ಎಣ್ಣೆಯುಕ್ತ ಆಹಾರವನ್ನು ಸೇವಿಸುವುದರಿಂದ ಹೃದಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್ ಎ ಬ್ಲಾಕೇಜ್, ಬಿ ರಕ್ತದ ಹರಿವು ಕುಂಠಿತ, ಸಿ ಕೊಬ್ಬು ಶೇಖರಣೆ, ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯಾಘಾತ. ಭಾರತದಲ್ಲಿ ಎಣ್ಣೆಯುಕ್ತ ಆಹಾರವನ್ನು ತಿನ್ನುವ ಪ್ರವೃತ್ತಿಯು ದಿನೇ ದಿನೇ ಹೆಚ್ಚಾಗುತ್ತಿದೆ. ಇದರಿಂದಾಗಿ ನಿಮ್ಮ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಸಂಗ್ರಹವಾಗಲು ಪ್ರಾರಂಭಿಸುತ್ತದೆ. ಇದು ಕ್ರಮೇಣ ಅಪಧಮನಿಗಳಲ್ಲಿ ತೊಂದರೆಯನ್ನುಂಟು ಮಾಡುತ್ತದೆ. ಇದರಿಂದಾಗಿ ರಕ್ತದೊತ್ತಡ ತುಂಬ ಹೆಚ್ಚಾಗುತ್ತದೆ. ಯಾವಾಗ ರಕ್ತವು ಹೃದಯವನ್ನು ತಲುಪಲು ಬಲ ಪ್ರಯೋಗಿಸಬೇಕಾಗುತ್ತದೆಯೋ ಆ ಸಂದರ್ಭದಲ್ಲಿ ಹೃದಯಾಘಾತ ಸಂಭವಿಸುತ್ತದೆ. ಮುಂದಿನ ಪ್ರಶ್ನೆ. ಬೇಯಿಸಿದ ಕಡಲೆಕಾಯಿಯನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ತೂಕ ಹೆಚ್ಚು, ಬಿ ಪೈಲ್ಸ್ ನಿವಾರಣೆ, ಸಿ ಬಿಪಿ ನಿಯಂತ್ರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಪೈಲ್ಸ್ ನಿವಾರಣೆ. ಪ್ರತಿದಿನ ಸುಮಾರು 10 ಗ್ರಾಂನಷ್ಟು ಕಡಲೆಕಾಯಿ ಬೀಜ ತಿನ್ನುವುದರಿಂದ ಮಾರಣಾಂತಿಕ ಕಾಯಿಲೆಗಳಿಂದ ಉಂಟಾಗುವ ಅಪಮೃತ್ಯುವಿನಿಂದ ಪಾರಾಗಬಹುದು. ಬೇಯಿಸಿದ ಕಡಲೆ ಬೀಜದಲ್ಲಿ ಫ್ಲಾವಿನಾಯ್ಡ್ಸ್ ಹಾಗೂ ಪಾಲಿಫಿನಾಲ್ಸ್ ಹೆಚ್ಚಿನ ಮಟ್ಟದಲ್ಲಿ ಇರುತ್ತದೆ. ಇದು ಹೃದಯದ ಸಮಸ್ಯೆ, ಕ್ಯಾನ್ಸರ್ ಇಂದ ಕಾಪಾಡುತ್ತದೆ. ಕಡಲೆ ಬೀಜದಲ್ಲಿ ಹೆಚ್ಚಿನ ಮಟ್ಟದಲ್ಲಿರುವ ಪಾಲಿಫಿನಾಲ್ ಆಂಟಿ ಆಕ್ಸಿಡೆಂಟ್. ಅದರಲ್ಲೂ ಕಡಲೆ ಬೀಜದಲ್ಲಿರುವ ಕೌಮ್ಯಾರಿಕ್ ಆಸಿಡ್ ದೇಹಕ್ಕೆ ಹೆಚ್ಚು ಅವಶ್ಯಕ. ಹಾಗೂ ಕಡಲೆಕಾಯಿಯಲ್ಲಿ ನಾರಿನಾಂಶ ಹೆಚ್ಚಿರುವುದರಿಂದ ಪೈಲ್ಸ್ ಸಮಸ್ಯೆಯಿಂದ ರಕ್ಷಿಸುತ್ತದೆ. ಜೀರ್ಣಕ್ರಿಯೆ, ಮಲಬದ್ಧತೆ ಸಮಸ್ಯೆಗಳಿಂದ ಕಾಪಾಡುತ್ತದೆ. ಕಡಲೆಕಾಯಿ ಬೀಜ ಸೇವನೆಯಿಂದ ಪಾರ್ಶ್ವವಾಯು ರೋಗ ತಡೆಯುತ್ತದೆ. ಬಯೋಫ್ಲೇವನಾಯ್ಡ್ಸ್ ಅಂಶ ಮೆದುಳಿನಲ್ಲಿ ರಕ್ತ ಸಂಚಲನವನ್ನು ಶೇಕಡ 30ರಷ್ಟು ಹೆಚ್ಚಿಸುತ್ತದೆ ಮತ್ತು ನೆಲಗಡಲೆ ಹೊಂದಿರುವ ಫೈಟೋಸ್ಟೆರಾಲ್ಸ್ಗಳು ಬೊಜ್ಜು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.